ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಂಧೂರಿ ವರ್ಸಸ್ ರೂಪ, ಈಗ ಲೀಗಲ್ ವಾರ್. ಸಿಂಧೂರಿ ಸಮರ 21 ಕಂಡೀಷನ್, 1 ಕೋಟಿ ಮಾನನಷ್ಟ. ಏನಂತಾರೆ IPS ರೂಪ? ಲೀಗಲ್ ವಾರ್. ಡಿ ರೂಪ ಹಾಗೂ ಸಿಂಧೂರಿ ನಡುವೆ ಫೈಟ್ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ರೂಪ ವಿರುದ್ಧ 1 ಕೋಟಿ ಮಾನನಷ್ಟ ಕೇಸ್ ಹಾಕುವಂತ ಸಾಧ್ಯತೆ ಇದೆ ರೋಹಿಣಿ ಸಿಂಧೂರಿ. 2 ದಿನದ ಹಿಂದೆ ರೂಪಾಗೆ ಲೀಗಲ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅವರಿಬ್ಬರ ನಡುವಿನ ಟ್ವೀಟ್ ಸಮರ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿತ್ತು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದಾದ್ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ. ವಕೀಲ CV ನಾಗೇಶ್ ಮೂಲಕ ರೂಪಾಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರೋಹಿಣಿ ಸಿಂಧೂರಿ. ಅದು 21 ಅಂಶಗಳನ್ನ ಉಲ್ಲೇಖ ಮಾಡಿ ಲೀಗಲ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಫೇಸ್ಬುಕ್ ನಲ್ಲಿರುವಂತಹ ಪೋಸ್ಟ್ ಅನ್ನ ಡಿಲೀಟ್ ಮಾಡಬೇಕು. ಕಂಡೀಷನ್ಸ್ಗಳು ಉಲ್ಲೇಖ ಆಗಿರುವಂತದ್ದು ಇದರಲ್ಲಿ. ಫೇಸ್ಬುಕ್ ನಲ್ಲಿ ಹಾಕಿರುವಂತಹ ಪೋಸ್ಟ್ಗಳು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟ್ಗಳನ್ನ ಡಿಲೀಟ್ ಮಾಡಬೇಕು. ಲಿಖಿತವಾಗಿ ಕ್ಷಮಾಪಣೆ ಕೇಳಬೇಕು, ನನ್ನ ತಪ್ಪಾಗಿದೆ ಅಂತ ನೋಟಿಸ್ ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಈ ನಡುವೆ ಪೋಸ್ಟ್ ಡಿಲೀಟ್ ಮಾಡುವಂತೆ ಹಾಗೂ ಮಾಧ್ಯಮದ ಮುಂದೆ ಮಾತನಾಡದಂತೆ ಸ್ಟೇ ನೀಡುವಂತೆ ಕೋರಿ ಹಾಕಿದ್ದಂತ ಅರ್ಜಿಯನ್ನ ಇಂದಿಗೆ ವಿಚಾರಣೆಗೆ ಕಾಯ್ದಿರಿಸಿದೆ ಕೋರ್ಟ್. ಒಂದ್ ಕಡೆ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು, ಮತ್ತೊಂದ್ ಕಡೆ ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿದೆ. CV ನಾಗೇಶ್ ಅವರು ಖ್ಯಾತ ವಕೀಲರು, ಇವರ ಮುಖಾಂತರ ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. 21 ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅದನ್ನು ಫಾಲೋ ಮಾಡದೇ ಇದ್ದರೆ 1 ಕೋಟಿ ರೂಪಾಯಿಯಷ್ಟು ಮಾನನಷ್ಟ ಮೊಕದ್ದಮೆಯನ್ನ ಹೂಡುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ನಡುವೆ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಕಾಳಗ ನಡೆದಂತೆ ಕಾಣಿಸ್ತಾ ಇರುವಂತದ್ದು ನಿಮಗೂ ತಿಳಿದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, 21 ಅಂಶಗಳನ್ನ ಉಲ್ಲೇಖ ಮಾಡಿಬಿಟ್ಟು ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಏನೆಲ್ಲ ಉಲ್ಲೇಖ ಆಗಿದೆ 21 ಅಂಶಗಳು ಅಂತ ನೋಡೋದಾದ್ರೆ, ಅದರ ಜೊತೆಗೆ ಇಷ್ಟು ದಿನದ ಒಳಗಡೆನೆ ಉತ್ತರ ಕೊಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಇದಕ್ಕೆ ರೂಪ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಎದುರಿಸ್ತಾರೆ ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಒಂದು ಕಡೆ IAS ಅಧಿಕಾರಿ ಮತ್ತೊಂದು ಕಡೆ IPS ಅಧಿಕಾರಿ ಇಬ್ಬರ ಕೂಡ ಜಟಾಪಟಿ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಇದರಿಂದ ಒಂದು ರೀತಿ ಸರ್ಕಾರ ಕೂಡ ಅಷ್ಟೇ ಮಧ್ಯಪ್ರವೇಶ ಮಾಡಿಬಿಟ್ಟು ಇಬ್ಬರಿಗೂ ಕೂಡ ಅಷ್ಟೇ ಒಂದು ರೀತಿ ಅಂತ ವಾರ್ನ್ ಮಾಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಮೀಡಿಯಾ ಮುಂದೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂತದ್ದಾಗಿರ್ಬೋದು, ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತದ್ದಾಗಿರ್ಬೋದು, ಯಾವುದು ಕೂಡ ಮಾಡಬಾರ್ದು ಅಂತ ಒಂದು ಕಡೆ ವಾರ್ನ್ ಮಾಡಿತ್ತು. ಆದ್ರೂ ಕೂಡ ಅಷ್ಟೇ ನಿನ್ನೆ ಒಂದಷ್ಟು ಆಡಿಯೋಗಳನ್ನ ರೂಪ ಅವರು ಹೊರಗಡೆ ಬಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಲು IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಜೊತೆಗೆ ತಮ್ಮ ಪರ ವಕೀಲರಿಂದಲೂ ಕೂಡ ಈಗಾಗಲೇ IPS ಅಧಿಕಾರಿ ರೂಪ ಅವರಿಗೆ ಒಂದು ಲೀಗಲ್ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿಸಿರುವಂತದ್ದು. ಲೀಗಲ್ ನೋಟಿಸ್ ನಲ್ಲಿ ಸುಮಾರು 21 ಅಂಶಗಳನ್ನು ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಆ ಒಂದು 21 ಅಂಶಗಳಲ್ಲಿ ಕೂಡ ಪ್ರಮುಖವಾಗಿರುವಂತದ್ದು ಏನು ಅಂತಂದ್ರೆ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅವರು ಒಂದಷ್ಟು ಫೋಟೋಸ್ ಅನ್ನ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಆ ಒಂದು ಅಪ್ಲೋಡ್ ಮಾಡಿರುವಂತಹ ಫೋಟೋಗಳು ಮತ್ತೆ ಆಕೆ ಬರೆದಿರುವಂತಹ ಒಂದು ಕಂಟೆಂಟ್ ಏನಿದೆ ಅದೆಲ್ಲವನ್ನು ಕೂಡ ಇಮಿಡಿಯೇಟ್ ಆಗಿ ಡಿಲೀಟ್ ಅನ್ನ ಮಾಡಬೇಕು. ಜೊತೆಗೆ ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಕೂಡ ಯಾಚಿಸಬೇಕು. ಯಾಕಂದ್ರೆ ಅವರ ಒಂದು ಕ್ಯಾರೆಕ್ಟರ್ ನ ಬಗ್ಗೆ ಕೂಡ ಅಷ್ಟೇ ಮಾತನಾಡಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಬಹಿರಂಗವಾದಂತಹ ಒಂದು ಕ್ಷಮೆಯನ್ನ ಯಾಚಿಸಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಿದರೆ. ಜೊತೆಗೆ ಇನ್ನು ಮುಂದೆ ರೋಹಿಣಿ ಸಿಂಧೂರಿ ಅವರ ಬಗ್ಗೆ ಯಾವುದೇ ರೀತಿಯಂತ ಒಂದು ಹೇಳಿಕೆಗಳನ್ನು ಮತ್ತು ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೂಡ ಮೀಡಿಯಾ ಮುಂದೆ ಹೋಗಿ ಕೊಡಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ಬಹಿರಂಗವಾಗಿ ಹೇಳಬೇಕು ಅನ್ನುವಂಥ ಒಂದು ಅಂಶಗಳನ್ನ ಇಟ್ಕೊಂಡು ಒಂದು ಲೀಗಲ್ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದೆ. ಆ ಒಂದು ಲೀಗಲ್ ನೋಟಿಸ್ ನಲ್ಲಿ ಮತ್ತೊಂದು ಉಲ್ಲೇಖವನ್ನ ಮಾಡಿರುವಂತದ್ದು ಏನಂತಂದ್ರೆ, ಲೀಗಲ್ ನೋಟಿಸ್ ತಲುಪಿದಂತೆ 24 ಗಂಟೆ ಒಳಗೆ ಇದೆಲ್ಲವನ್ನು ಕೂಡ ಮಾಡಬೇಕು. ಇಲ್ಲ ಅಂದಂತ ಪಕ್ಷದಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ. ಜೊತೆಗೆ 1 ಕೋಟಿ ರೂಪಾಯಿಗೆ ಡೆಫಾಮೇಷನ್ ಅನ್ನು ಕೂಡ ಅಷ್ಟೇ ಫೈಲ್ ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ 1 ದಿನ ಕಳೆದಿದೆ, ಆದ್ರೂ ಕೂಡ ಅಷ್ಟೇ ಡಿ ರೂಪ ಅವರು ಆ ಒಂದು ಲೀಗಲ್ ನೋಟಿಸ್ ನ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಮಾತನ್ನು ಕೂಡ ಮಾಧ್ಯಮ ಮುಂದೆ ಮಾಡಿಲ್ಲ. ಜೊತೆಗೆ ಪ್ರಮುಖವಾಗಿ ಯಾವುದನ್ನು ಕೂಡ ಡಿಲೀಟ್ ಮಾಡಿಲ್ಲ. ಅವ್ರು ಹಾಕಿರುವಂತಹ ಪೋಸ್ಟರ್ ಎಲ್ಲವೂ ಕೂಡ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಈ ಕಾರಣಕ್ಕೋಸ್ಕರ ಈಗಾಗಲೇ ಸ್ಟೇ ಕೊಡೋದಕ್ಕೂ ಕೂಡ ಈಗಾಗಲೇ ನಿನ್ನೆ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಅಂದ್ರೆ ರೂಪ ಅವರು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನೂ ಕೂಡ ಅಷ್ಟೇ ಹಾಕಬಾರದು. ಜೊತೆಗೆ ಪ್ರಮುಖವಾಗಿ ಮಾಧ್ಯಮದ ಮುಂದೆ ರೋಹಿಣಿ ಸಿಂಧೂರಿ ಅವರ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡಬಾರದು. ಆ ರೀತಿಯಾಗಿ ಒಂದು ಸ್ಟೇಗೂ ಕೂಡ ಅಷ್ಟೇ ಅಪ್ಲೈ ಮಾಡ್ಕೊಂಡಿದ್ರೆ. ಆ ಒಂದು ಸ್ಟೇ ಕೂಡ ಅಷ್ಟೇ ಇವತ್ತು ಆರ್ಡರ್ಸ್ ಅನ್ನ ರಿಸರ್ವ್ ಮಾಡಿದ್ದು. ಆ ಒಂದು ಸ್ಟೇ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಒಂದ್ ಕಡೆ ನೋಡಬೇಕಾಗಿದೆ. ಇನ್ನೊಂದು ಕಡೆ ಕೂಡ ಅಷ್ಟೇ ಡಿ ರೂಪ ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಅವರ ಪರ ವಕೀಲರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದು, ಬಹುತೇಕ ಇವತ್ತು ಡೆಫಾಮೇಷನ್ ಅನ್ನು ಕೂಡ ಅಷ್ಟೇ ಫೈಲ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.
ರಾಜ್ಯಕ್ಕೆ ಚಾಣಕ್ಯ ಎಂಟ್ರಿ, ಕಲ್ಯಾಣ ಕರ್ನಾಟಕ ಟಾರ್ಗೆಟ್, ಶಾ ಜೊತೆಗೆ ಉಸ್ತುವಾರಿಗಳು, ಚುನಾವಣಾ ಗ್ರೌಂಡ್ ವರ್ಕ್ ಟಾರ್ಗೆಟ್ ಕರ್ನಾಟಕ. ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ತುಂಬಾ ನೀಟಾಗಿ ಪ್ಲಾನ್ ಮಾಡಿಕೊಂಡು ಒಬ್ಬೊಬ್ಬರು ನಾಯಕರು ಎಲ್ಲೆಲ್ಲಿ ಪ್ರವಾಸವನ್ನ ಮಾಡಬೇಕು, ಯಾವ ರೀತಿಯಾಗಿ ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಸಮಾವೇಶವನ್ನ ಮಾಡಬೇಕು, ಸಭೆಗಳನ್ನ ಮಾಡಬೇಕು, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಭಾಗ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನು ಮಾಡಿದ್ರು. ಇವತ್ತು ಕಲ್ಯಾಣ ಕರ್ನಾಟಕದ ಮೇಲೆ ಕಣ್ಣಿಟ್ಟಿರುವಂತಹ ಅಮಿತ್ ಶಾ ಅವರು ಅಲ್ಲೂ ಪ್ರವಾಸವನ್ನು ಮಾಡಲಿದ್ದಾರೆ. ಇಂದು ಬಳ್ಳಾರಿ ಹಾಗೆ ಬೆಂಗಳೂರಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನು ಮಾಡಲಿರುವಂಥದ್ದು. ಇಂದು ಬಳ್ಳಾರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ಕೂಡ ಕರೆದಿದ್ದಾರೆ. ಕೋರ್ ಕಮಿಟಿ ಸಭೆ ಅಂದ್ರೆ 4 ಜಿಲ್ಲೆಗಳ ನಾಯಕರ ಜೊತೆ, ಕಲ್ಯಾಣ ಕರ್ನಾಟಕ ಅಂತ ಬಂದಂತ ಸಂದರ್ಭದಲ್ಲಿ ಒಂದು 7 ಜಿಲ್ಲೆ ಬರ್ತವೆ. ಆ 7 ಜಿಲ್ಲೆಯಲ್ಲಿ 4 ಜಿಲ್ಲೆಗಳ ನಾಯಕರ ಜೊತೆ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾರೆ. ಆ 4 ಜಿಲ್ಲೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು. ಈ 4 ಜಿಲ್ಲೆಗಳ ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ಸಂಡೂರಿನಲ್ಲಿ ಸಮಾವೇಶದಲ್ಲಿ ಭಾಗಿ ಆಗ್ತಾರೆ ಅಮಿತ್ ಶಾ ಅವರು. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇದೆ. 4 ಜಿಲ್ಲೆಗಳಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಅಮಿತ್ ಶಾ ಅವರು ರಣತಂತ್ರವನ್ನು ಮಾಡಿರುವಂತದ್ದು. ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಶಾಕ್ ಕೊಡ್ತಾರ ಅಮಿತ್ ಶಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಅದ್ರ ಜೊತೆಗೆ ಸಂಡೂರಿನಲ್ಲೇ ಯಾಕೆ ಅಂತ ನಾವು ಗಮನಿಸೋದಾದ್ರೆ, ಸಂಡೂರಿನಲ್ಲಿ ಇದುವರೆಗೂ ಬಿಜೆಪಿ ಪಕ್ಷ ಗೆದ್ದಿಲ್ಲ. ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ತಾ ಇದ್ರು, ಸೋಲ್ತಾ ಇದ್ರು. ಆದ್ರೆ ಸಂಡೂರಿನಲ್ಲಿ ಮಾತ್ರ ಇದುವರೆಗೂ ಬಿಜೆಪಿ ಬಾವುಟ ಆರಿಲ್ಲ. ಅಲ್ಲಿ ಶಾಸಕರು ಒಬ್ರು ಕೂಡ ಆಗಿಲ್ಲ. ಸೊ ಹೀಗಾಗಿ ಅಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಇಂದಿನಿಂದ ರಾಜ್ಯದಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿಗಳ ಆಟ ಶುರು ಆಗಲಿದೆ. ಇಂದಿನಿಂದ ಚುನಾವಣಾ ಉಸ್ತುವಾರಿಗಳ ತಂತ್ರಗಾರಿಕೆ ಶುರು ಆಗುತ್ತೆ. ಇಂದು ಅಮಿತ್ ಶಾ ಆಗಮನಕ್ಕೂ ಮುನ್ನ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಅಂದ್ರೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಕೆಲವೊಂದು ನಾಯಕರನ್ನು ನಿಯೋಜನೆ ಮಾಡ್ತಾರೆ. ಪ್ರಮುಖವಾದಂಥ ಉಸ್ತುವಾರಿಗಳು, ಸಹ ಉಸ್ತುವಾರಿಗಳು ಅಂತ ಎಲ್ಲ ನೇಮಕ ಮಾಡ್ತಾರೆ. ಈಗ ಆಲ್ರೆಡಿ ರಾಜ್ಯಕ್ಕೆ ನೇಮಕ ಆಗಿದ್ದಾರೆ. 3 ಜನನ್ನ ನೇಮಕ ಮಾಡಿರುವಂಥದ್ದು ಬಿಜೆಪಿ. ಬೆಂಗಳೂರಿನಿಂದಲೇ ಕಾರ್ಯತಂತ್ರವನ್ನ ಆರಂಭ ಮಾಡ್ತಾರೆ. ಇಲ್ಲಿ ಸಂಜೆ ಅಮಿತ್ ಶಾ ಸಭೆಯಲ್ಲಿ ಚರ್ಚಿಸಬೇಕಾದಂಥ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಪ್ರಮುಖ ಉಸ್ತುವಾರಿ ಆಗಿರುವಂಥ ಧರ್ಮೇಂದ್ರ ಪ್ರಧಾನ್, ಇನ್ನ ಸಹ ಉಸ್ತುವಾರಿಗಳಾಗಿರುವಂಥ ಮನ್ಸುಖ್ ಮಾಂಡವೀಯ ಹಾಗೆ ಅಣ್ಣಾಮಲೈ ಅವರು ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಮಿತ್ ಶಾ ಅವ್ರ ಜೊತೆ ಏನ್ ಚರ್ಚೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ರೂಪುರೇಷೆಯನ್ನ, ಅಂಕಿಅಂಶಗಳನ್ನ ಸಿದ್ಧಪಡಿಸಿಕೊಳ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಎಲ್ಲಾ ಭಾಗದಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೇ ಸಾಕಷ್ಟು ಟಾರ್ಗೆಟ್ ಅನ್ನ ಹಾಕೊಂಡಿದೆ ಬಿಜೆಪಿ. ಇವತ್ತು ಅಮಿತ್ ಶಾ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಮಿತ್ ಶಾ ಪ್ರವಾಸ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಇನ್ನ ಈಗ ಉಸ್ತುವಾರಿಗಳ ಸಭೆ ಕೂಡ ಇದೆಯಲ್ಲ, ಅವರ ಟಾರ್ಗೆಟ್ ಏನಾಗಿದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಕರ್ನಾಟಕದಲ್ಲಿ 150 ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲಿ ಏನು ತಂತ್ರಗಾರಿಕೆಯನ್ನ ಮಾಡಬೇಕು, ಖುದ್ದು ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರೇ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಎಲ್ಲಾ ಭಾಗದಲ್ಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಸಭೆ ಮೇಲೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸುತ್ತಿದ್ದಾರೆ. ಅದ್ರ ಮುಂದುವರೆದ ಭಾಗವಾಗಿ ಈಗ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಮತ್ತೆ ಹಳೆ ಮೈಸೂರು ಭಾಗ, ಮುಖ್ಯವಾಗಿ ಈಗ ಬೆಂಗಳೂರು ನಗರದಲ್ಲಿ ಈಗಾಗಲೇ ಗೆಲ್ಲುವಂತ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಮಾಡ್ತಾರೆ ಅಂತ ಹೇಳಬಹುದು. ಇವತ್ತು ಮುಖ್ಯವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಳ್ಳಾರಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸಹಜವಾಗಿಯೇ ಅಮಿತ್ ಶಾ ಅವರು ಬಳ್ಳಾರಿ ಪ್ರವಾಸವನ್ನ ಕೈಗೊಳ್ತಾ ಇರುವಂತದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಸಾಕಷ್ಟು ಉತ್ಸಾಹ, ಹುಮ್ಮಸ್ಸು ಮೂಡಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಒಂದು ರೀತಿ ಹೊಸ ಪಕ್ಷ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ತನ್ನ ಓಟವನ್ನ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಯುವ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗ ಅಮಿತ್ ಶಾ ಅವರೇ ಆ ಭಾಗಕ್ಕೆ ಭೇಟಿ ಕೊಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಅವರ ನಡೆಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆಯಾಗಿದೆ. ಹಿಂದೆ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು, ಈಗ ಬಿಜೆಪಿಯ ಭದ್ರಕೋಟೆಯಾಗಿದೆ. ಅದನ್ನ ಮತ್ತೇನಾದ್ರೂ ಅದನ್ನ ಒಂದ್ ರೀತಿ ಭದ್ರ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನ
ತಂತ್ರವನ್ನ ರೂಪಿಸುವಂತದ್ದು. ಅದ್ರ ಜೊತೆಗೆ ಇವತ್ತು ಬೆಂಗಳೂರು ನಗರದ ನಾಯಕರ ಜೊತೆಗೆ ಈಗಾಗಲೇ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಇರುವಂತದ್ದು. ಹೀಗಾಗಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಶಾಸಕರು, ಸಂಸದರು ಮತ್ತು ಸಚಿವರ ಜೊತೆಗೆ ಇವತ್ತು ಸಂಜೆ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂತಹ ಪ್ರಭಾವಿ ನಾಯಕರು ಅಂದ್ರೆ ರಾಮಲಿಂಗ ರೆಡ್ಡಿ, ಕೆಜೆ ಜಾರ್ಜ್ ಮತ್ತೆ ದಿನೇಶ್ ಗುಂಡೂರಾವ್ ಏನಿದಾರಲ್ಲ, ಆ ಕ್ಷೇತ್ರದಲ್ಲಿ ರಣತಂತ್ರವನ್ನ ರೂಪಿಸೋದ್ರ ಮುಖಾಂತರವಾಗಿ ಅವ್ರನ್ನ ಸೋಲಿಸುವಂತದ್ದು, ಆ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನ ಇವತ್ತು ಮಾಡಲಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಯಾವಾಗ ಚುನಾವಣಾ ಉಸ್ತುವಾರಿಗಳು ನೇಮಕ ಆದ್ರೂ ಇವತ್ತು ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ 3 ಜನ ಉಸ್ತುವಾರಿಗಳು ಅಂದ್ರೆ ಈಗಾಗಲೇ ಬಿಜೆಪಿ ಚುನಾವಣಾ ಉಸ್ತುವಾರಿಗಳಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್, ಮನ್ಸುಖ್ ಮಾಂಡವೀಯ ಮತ್ತೆ ಅಣ್ಣಾಮಲೈ ಅವರು 3 ಜನ ಕೂಡ ಬರ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮನಕ್ಕೆ ಮುನ್ನ ಮುಖ್ಯವಾಗಿ ರಾಜ್ಯದ ಬೆಂಗಳೂರು ನಾಯಕರ ಜೊತೆಗೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ವಾಸ್ತುಸ್ಥಿತಿ ಅಂದ್ರೆ ಸದ್ಯಕ್ಕಿರತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವನ್ನ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಸಂಜೆ 8 ಗಂಟೆಗೆ ನಡೆಯುವಂತಹ ಒಂದು ಸಭೆಯಲ್ಲಿ ಏನು ವಿವರವನ್ನ ಪಡ್ಕೊಂಡಿದ್ದಾರೆ ಆ ವಿವರದ ಆಧಾರದ ಮೇಲೆ ಒಂದಷ್ಟು ತಂತ್ರಗಾರಿಕೆಯನ್ನ ರೂಪಿಸ್ತಾರೆ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಖುದ್ದು ಕರ್ನಾಟಕದ ಉಸ್ತುವಾರಿಯನ್ನು ತೆಗೆದುಕೊಂಡು ಎಲ್ಲ ಕಡೆ ಪ್ರವಾಸವನ್ನ ಮಾಡಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಏನೇನು ಕಾರ್ಯತಂತ್ರವನ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಚುನಾವಣಾ ಉಸ್ತುವಾರಿಗಳು ಈಗ ರಾಜ್ಯದ ಚುನಾವಣಾ ಅಖಾಡಕ್ಕೆ ಇಳಿತಾ ಇರುವಂತದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅವರ ಕಾರ್ಯತಂತ್ರಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಅಮಿತ್ ಶಾ ಅವರು ಏನ್ ಸೂಚನೆಯನ್ನು ಕೊಡ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಈ ಒಂದು ಉಸ್ತುವಾರಿಗಳು ಕೆಲಸ ಮಾಡ್ತಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಮಾಡಬೇಕು, ಅದ್ರ ಜೊತೆಗೆ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ತಂತ್ರಗಳಿಗೆ ಪ್ರತಿತಂತ್ರವನ್ನು ಮೂಡೋದ್ರ ಮುಖಾಂತರವಾಗಿ 150 ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಚುನಾವಣಾ ಉಸ್ತುವಾರಿಗಳು ಇವತ್ತು ಕಾರ್ಯತಂತ್ರವನ್ನು ಮಾಡಲಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಜೆಡಿಎಸ್ ನಲ್ಲಿ ಹಾಸನದ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತ ಒಂದು ಗೊಂದಲ ಇದೆಯಲ್ಲ, ಕಳೆದ ಒಂದು 20 ದಿನದಿಂದಲೂ ಹಂಗೆ ಮುಂದುವರೆದಿರುವಂತದ್ದು. ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಅನೌನ್ಸ್ ಮಾಡ್ತೀವಿ ಅಂತಾನೆ ಇದ್ದಾರೆ ಬಿಟ್ರೆ ಅದಕ್ಕೊಂದು ಗೊಂದಲ ನಿವಾರಣೆ ಮಾಡುವಂತ ಕೆಲಸ ಇದುವರೆಗೂ ಆಗಿಲ್ಲ. ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಯಾವಾಗ ತೆರೆ ಬೀಳುತ್ತೋ ಗೊತ್ತಿಲ್ಲ. ಮಧ್ಯಾಹ್ನ 12 ಗಂಟೆಗೆ ಎಚ್ ಡಿ ರೇವಣ್ಣ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಕೇಳಿಸಿದೆ ರೇವಣ್ಣ ಅವರ ಸುದ್ದಿಗೋಷ್ಠಿ. ಇದರಲ್ಲಂತೂ ಅನೌನ್ಸ್ ಮಾಡುವಂತ ಡೌಟೇ, ಬಿಕಾಸ್ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ ಇದನ್ನ ಅನೌನ್ಸ್ ಮಾಡೋದು ಕುಮಾರಸ್ವಾಮಿ ಅವರು, ಇಬ್ರಾಹಿಂ ಅವರು, ದೇವೇಗೌಡರು ಇದ್ದಾರೆ ಅಂತ. ಸೊ ನೋಡ್ಬೇಕು ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡ್ತಾರೆ ರೇವಣ್ಣ ಅಂತ. ಮತ್ತೊಂದ್ ಕಡೆ ಇಂದಿನಿಂದ ಪ್ರಚಾರಕ್ಕೆ ಭವಾನಿ ರೇವಣ್ಣ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರಂತೆ. ರಾಮೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಚಾರವನ್ನ ಆರಂಭ ಮಾಡ್ತಾರಂತೆ. ಮಧ್ಯಾಹ್ನ 3 ಗಂಟೆಗೆ ಪ್ರಚಾರವನ್ನ ಆರಂಭಿಸಲಿರುವಂತದ್ದು ಭವಾನಿ. ಸುದ್ದಿಗೋಷ್ಠಿ ಬಳಿಕ ಕುಟುಂಬ ಸಮೇತ ಭವಾನಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇಂದಿನಿಂದ 3 ದಿನ ಗ್ರಾಮಾಂತರ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾರಂತೆ. ಕುತೂಹಲವನ್ನ ಮೂಡಿಸಿದೆ ಗೌಡರ ಕುಟುಂಬದ ನಡೆ. ಒಂದ್ ಕಡೆ ಸ್ವರೂಪ್ ಪ್ರಕಾಶ್ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾ ಅಲ್ಲಿ ಜನರ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಭವಾನಿ ರೇವಣ್ಣ ಏನ್ ಸುಮ್ ಕೂತ್ಕೊಂಡಿಲ್ಲ, ನನ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಜೋಶ್ನಲ್ಲಿ ಇವತ್ತಿನಿಂದ ಪ್ರಚಾರವನ್ನ ಆರಂಭ ಮಾಡ್ತಾರಂತೆ. ಜೆಡಿಎಸ್ ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುತ್ತೆ ಹಾಸನ. ಆದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಳೆದ ಬಾರಿ ಸೋಲನ್ನ ಕಂಡಿದ್ರು. ಅದನ್ನ ಮತ್ತೆ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ತಂತ್ರವನ್ನ ಮಾಡೋದು ಬಿಟ್ಟು ಇಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂತ ವಿಚಾರಕ್ಕೆ ಪಟ್ಟಂತೆ ಪೈಪೋಟಿ ಏರ್ಪಟ್ಟಿರುವಂತದ್ದು. ನೋಡ್ಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನುವಂಥದ್ರ ಬಗ್ಗೆ ಗೊಂದಲ ಇನ್ನೂ ಕೂಡ ನಿವಾರಣೆ ಆದಂತೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಒಂದ್ ಕಡೆ ಸ್ವರೂಪು ಮತ್ತೊಂದ್ ಕಡೆ ಭವಾನಿ ರೇವಣ್ಣ ಇಬ್ರು ಕೂಡ ಪ್ರಚಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಅವರದ್ದೇ ಆದಂತ ರೂಪುರೇಷೆ ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತು ರೇವಣ್ಣ ಅವರ ಸುದ್ದಿಗೋಷ್ಠಿ ಹೈಲೈಟ್ಸ್ ಏನು, ಯಾವ ಕಾರಣಕ್ಕೋಸ್ಕರ ಸುದ್ದಿಗೋಷ್ಠಿ, ಭವಾನಿ ರೇವಣ್ಣ ಅವರ ಪ್ರಚಾರ ಯಾವ ರೀತಿಯಾಗಿ ಆರಂಭವಾಗ್ತದೆ ಇವತ್ತಿನಿಂದ? ಪೃಥ್ವಿ, ಖಂಡಿತ ಏನಂತ ಹೇಳಿದ್ರೆ ಇವತ್ತಿನಿಂದ ಭವಾನಿ ರೇವಣ್ಣ ಅವರು ಅಧಿಕೃತವಾಗಿ ಪ್ರಚಾರವನ್ನ ಕ್ಷೇತ್ರದಲ್ಲಿ ಪ್ರಾರಂಭವನ್ನ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಳೆದ 2-3 ತಿಂಗಳಿಂದ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿರ್ತಕ್ಕಂತಹ ಹಾಸನದಲ್ಲಿ ಭವಾನಿ ರೇವಣ್ಣ ಅವರು ಕ್ಷೇತ್ರಾದ್ಯಂತ ಓಡಾಟವನ್ನ ನಡೆಸಿದ್ರು. ಆದ್ರೆ ಇವತ್ತು ಅಧಿಕೃತವಾಗಿ ಏನು ದೇವೇಗೌಡರ ಕುಟುಂಬದ ಸಾಂಪ್ರದಾಯಿಕವಾಗಿ ಏನು ಪೂಜೆನ ಸಲ್ಲಿಸ್ತಾರೆ, ಈ ಹಿನ್ನೆಲೆಯಲ್ಲಿ ಮೊದಲು ಮೂಡಲಿಪ್ಪೆಯಲ್ಲಿ ಪೂಜೆ ಸಲ್ಲಿಸ್ತಾರೆ ಎಂಬಂತಹ ಒಂದು ಮಾಹಿತಿ ಇದೆ. ಅದಾದ ನಂತರದಲ್ಲಿ ಹರದನಹಳ್ಳಿ ದೇವಸ್ಥಾನದಲ್ಲಿ ದೇವೇಶ್ವರ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿದ ನಂತರದಲ್ಲಿ ಈ ಹಾಸನ ಕ್ಷೇತ್ರದ ಈಶಾನ್ಯ ಮೂಲೆ ಆಗಿರ್ತಕ್ಕಂತಹ ರಾಮೇಶ್ವರ ದೇವಸ್ಥಾನ ದೊಡ್ಡ ಪುರ ಏನಿದೆ, ಈ ಗ್ರಾಮದಲ್ಲಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಭವಾನಿ ರೇವಣ್ಣವರು ಮಧ್ಯಾಹ್ನ 3 ಗಂಟೆಗೆ ಆ ಗ್ರಾಮಕ್ಕೆ ಆಗಮಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಬೆಳಗ್ಗೆ 7:30ಯಿಂದ ಆ
ಹಾಸನ ಕ್ಷೇತ್ರದ ಮುಖಂಡರು ಮತ್ತು ನಾಯಕರು ಈ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ದೇವೇಗೌಡರ ಕುಟುಂಬದ ಹೆಸರಲ್ಲಿ ಅರ್ಚನೆಯನ್ನು ಕೂಡ ನೆರವೇರಿಸಿದ್ದಾರೆ. ಈ ಎಲ್ಲಾ ಘಟನೆಗಳನ್ನ ನಾವು ನೋಡೋದಾದ್ರೆ ಭವಾನಿ ರೇವಣ್ಣವರಿಗೆ ಹಾಸನ ಟಿಕೆಟ್ ಫಿಕ್ಸ್ ಆಗಿದೆ ಎಂಬಂತಹ ಕುತೂಹಲ ಈಗ ಎಲ್ಲರಲ್ಲೂ ಕಾಣ್ತಿರ್ತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಹಾಸನದ ಸಂಸದರ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿ ಕೂಡ ಈಗಾಗ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಾಸನದ ಟಿಕೆಟ್ ಬಗ್ಗೆ ರೇವಣ್ಣ ಅವರು ಏನಾದ್ರು ಇವತ್ತು ಗುಟ್ಟನ್ನ ಬಿಟ್ಟು ಕೊಡ್ತಾರ ಎಂಬಂತಹ ಕುತೂಹಲ ಎಲ್ಲರಲ್ಲೂ ಕಾಡ್ತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಹಾಸನ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂತಹ ಸ್ವರೂಪ್ ಅವರು ಕೂಡ ಪ್ರಚಾರವನ್ನ ದಿನೇ ದಿನೇ ಹೆಚ್ಚಿಸಿದ್ದಾರೆ. ಈ ಇಬ್ಬರ ಪ್ರಚಾರ ನೋಡಿದ್ರೆ ಈ ಜೆಡಿಎಸ್ ನಲ್ಲಿ ಜೆಡಿಎಸ್ ಶತ್ರು ಆಗುವಂತಹ ಪರಿಸ್ಥಿತಿ ಇದೆಯಾ ಅಥವಾ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತಾ ಅಥವಾ ಈ ಇಬ್ಬರ ನಡುವೆ ಕುಮಾರಸ್ವಾಮಿ ಅವರು ಬಂದು ಟಿಕೆಟ್ ಅನ್ನ ಘೋಷಣೆಯನ್ನ ಮಾಡ್ತಾರೆ ಎಂಬಂತ ಎಲ್ಲ ಕುತೂಹಲ ಈಗ ಹಾಸನ ಕ್ಷೇತ್ರದಲ್ಲಿ ಮೂಡಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡ್ಬೋದು. ದೇವನಹಳ್ಳಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಬರೋಣ. ನಮ್ಮ ಹೆಸರು ಇಂದ್ರಕುಮಾರ್ ಅಂತ, ವಾರ್ಡ್ ನಂಬರ್ 1 ಮಾಜಿ ಕಾರ್ಪೊರೇಟರ್. ಚುನಾವಣಾ ಚಕ್ರ ನ್ಯೂಸ್ 18 ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯ. ಯಾವುದೇ ರೀತಿಯ ಒಂದು ಅಂಗನವಾಡಿಯಿಂದ ಹಿಡಿದು ಒಂದು ಶಾಲಾ ಕಾಲೇಜುಗಳ ವ್ಯವಸ್ಥೆ ಇರ್ಬೋದು, ಲೈಬ್ರರಿ ಇರ್ಬೋದು, ರಸ್ತೆ ಇರ್ಬೋದು, ನೀರಿರ್ಬೋದು, ಚರಂಡಿಗಳಿರ್ಬೋದು, PWD ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ವಿಶೇಷ ಅನುದಾನಗಳನ್ನು ತಂದು ಕೆರೆ ಅಭಿವೃದ್ಧಿ ಇರ್ಬೋದು, ರಾಜಕಾಲುವೆ ಅಭಿವೃದ್ಧಿ ಇರ್ಬೋದು, ತುಮಕೂರು ನಗರದಲ್ಲಿ ಇವತ್ತು ಬಸ್ ಸ್ಟ್ಯಾಂಡು, MG ರೋಡು, ಎಲ್ಲ ರೀತಿಯ ಸಮಸ್ತ ಅಭಿವೃದ್ಧಿಗೆ ಏನಾದರೂ ಕಳೆದ 30 ವರ್ಷಗಳು ಟ್ಯಾಲಿ ಮಾಡಿದ್ರೆ ಇದು ಅತಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಈಗಿರ್ತಕ್ಕಂಥ MLA ಅವರು ಕೊಟ್ಟಿದ್ದಾರೆ. ಮುಂದೂ ಕೂಡ ಅವರೇ ಗೆಲ್ತಾರೆ, ಯಾವುದೇ ರೀತಿ ಅನುಮಾನ ಬೇಡ. ಅವರು ಮಾತಿನ ಮುಖಾಂತರ ಕೆಲಸ ಮಾಡಲ್ಲ, ಕೆಲಸದ ಮುಖಾಂತರ ಮಾತಾಡ್ತಾರೆ. ಈ 30 ವರ್ಷದಲ್ಲಿ ಈ 5 ವರ್ಷದ ಕಾರ್ಯಕ್ರಮನ ಯಾವಾಗ ಯಾರು ಬೇಕಾದ್ರೂ ತೆರೆದು ನೋಡ್ಬೋದು. ನಾವು ತುಮಕೂರು BJPಗೆ ಅವರು ಅತ್ಯವಶ್ಯಕ, ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಮಸ್ತೆ, ನನ್ನ ಹೆಸರು ಜಾಕೀರ್ ಪಾಷಾ ಅಂತ. ತುಮಕೂರು ನಗರದಲ್ಲಿ ಅಭಿವೃದ್ಧಿ, ಜಿಲ್ಲಾ ಆಸ್ಪತ್ರೆ ಇರಬಹುದು, ಎಲ್ಲದು ತುಮಕೂರಲ್ಲಿ ಜ್ಯೋತಿ ಗಣೇಶರು ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಅಭಿವೃದ್ಧಿ ಆಗಿದೆ ಅಂತ. ಇದು 100ಕ್ಕೆ 100 ಸುಳ್ಳು. ತುಮಕೂರು ಅದು ಅಭಿವೃದ್ಧಿ ಕಂಡಿದ್ದು 2013ರಲ್ಲಿ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಅನುದಾನವನ್ನು ಕೊಟ್ಟು ತುಮಕೂರು ನಗರದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದು. ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಡಾಕ್ಟರ್ ರಫೀಕ್ ಅಹಮದ್ ಅವರು ಅನುದಾನ ತಂದಿದ್ದು. ಇದೇ ಲೈಬ್ರರಿ ಇರ್ಬೋದು, ಡಾಕ್ಟರ್ ರಫೀಕ್ ಅಹಮದ್ ಅವರು ತಂದಿದ್ದು. ಜನತಾ ಪಕ್ಷ 0, ಮೋದಿ 0. ನಮ್ದೇನ್ ಸತ್ಯನೇ ಹೇಳೋದು, ಸತ್ಯನೇ. ಇಡೀ ಭಾರತ ದೇಶದಲ್ಲಿ ಅಭಿವೃದ್ಧಿ ಕಂಡಿಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಕಂಡಿಲ್ಲ. ಇವತ್ತು ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು. ಜೈ ಕಾಂಗ್ರೆಸ್! ನಾನು ಡಾಕ್ಟರ್ ಹಾಲ್ನೂರ್ ಎಸ್ ಲೇಪಾಕ್ಷ್, ರಾಜ್ಯ JDS ವಕ್ತಾರ ಮಾತನಾಡ್ತಾ ಇದ್ದೀನಿ. TV 18 ಅವರು ತುಮಕೂರು ನಗರಕ್ಕೆ ಆಗಮಿಸಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ಯಾತಕ್ಕೋಸ್ಕರ JDS ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಕೊಟ್ಟಂತ ಕೊಡುಗೆಯನ್ನ ಜನಸಾಮಾನ್ಯ ಇವತ್ತು ನೆನೆಸ್ಕೊಂತಾ ಇದ್ದಾರೆ. ಸಂಪೂರ್ಣವಾಗಿ ಒಂದು ಬಾರಿ ನಮ್ಮ ಕುಮಾರಣ್ಣನಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡೋಕ್ಕೆ ಬೆಂಬಲಿಸಿ, ಆಮೇಲೆ ನೋಡಿ ಕುಮಾರಣ್ಣನ ಒಂದು ಕಾರ್ಯವೈಖರಿ ನೀವು ಯೋಚನೆ ಮಾಡಿ. ಮೊನ್ನೆ ಬಜೆಟ್ ಆಯ್ತು, ತುಮಕೂರು ನಗರಕ್ಕೆ ಇವ್ರು ಕೊಟ್ಟ ಕೊಡುಗೆ ಏನು? ಇಲ್ಲಿ ವಿಶ್ವವಿದ್ಯಾನಿಲಯ ಬಂದು ಎಷ್ಟು ವರ್ಷಗಳಾಯ್ತು? ಒಂದು ಕ್ಯಾಂಪಸ್ ನಿರ್ಮಾಣ ಮಾಡೋದಕ್ಕೆ ಅನುದಾನ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಇದು. ಬಿಜೆಪಿಗೆ ಒಂದ್ಸರಿ ಅಧಿಕಾರ ಕೊಟ್ಟಿದ್ರ, ಕಾಂಗ್ರೆಸ್ ಒಂದ್ಸರಿ ಅಧಿಕಾರ ಕೊಟ್ಟಿದ್ರ, ನಮಗೂ ಒಂದ್ಸರಿ ಅಧಿಕಾರ ಕೊಡಿ. ನಮ್ ಕೆಲಸ ಯಾವ ರೀತಿ ಮಾಡ್ಬೇಕು ಅಂತ ಮಾಡಿ ತೋರಿಸ್ತಕ್ಕಂತ ಶಕ್ತಿ ನಮ್ಮ ಅಭ್ಯರ್ಥಿಗಿದೆ. ಕುಮಾರಣ್ಣ CM ಆಗ್ಬೇಕು, ತುಮಕೂರು ನಗರದಲ್ಲಿ ಗೋವಿಂದರಾಜು ಗೆಲ್ಬೇಕು. ನಮಸ್ತೆ, ನನ್ನ ಹೆಸರು ಸುಮಾ ಅಂತ ಹೇಳ್ಬಿಟ್ಟು ನಾನು ಬಂದು JDS ಕಾರ್ಯಕರ್ತೆ. ಇಷ್ಟು ದಿನ ಎಲ್ಲಾ ಸರ್ಕಾರಕ್ಕೂ ಅವಕಾಶ ಮಾಡಿ ಕೊಟ್ಟಿದೀವಿ. ಎಲ್ಲಾ ಪಕ್ಷದಲ್ಲೂ ನೋಡ್ತಾ ಇದೀವಿ, ಬರೀ ಸಿಡಿ ಹಗರಣ. ಎಲ್ಲಿದೆ ಸರ್ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್? ನಮಗೆ ಬೇಕಾಗಿರೋದು ಉದ್ಯೋಗ ಮತ್ತೆ ಎಜುಕೇಶನ್. ಕುಮಾರಣ್ಣ ಅವರು ಹೆಣ್ಮಕ್ಳಿಗೋಸ್ಕರ ಎಲ್ಲಾ ರೀತಿ ಯೋಜನೆಯನ್ನ ತಂದಿದ್ದಾರೆ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.
ಪ್ರತಿಯೊಂದರಲ್ಲೂ ನಮ್ಮ ಹೆಣ್ಮಕ್ಳು ಕಡೆಯಿಂದ ಎಲ್ಲಾ ಸಹಕಾರನು ಕೊಟ್ಬಿಟ್ಟು ಕುಮಾರಣ್ಣ ಅವರು ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಸರ್, ಇಲ್ಲಿ ನಮ್ಮ ತುಮಕೂರಲ್ಲಿ 2 ಸತಿ ಗೋವಿಂದಣ್ಣ ಅವರು ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ರು ಅಣ್ಣ ಯಾವತ್ತೂ ಯಾರಿಗೂ ಕೈ ಬಿಟ್ಟಿಲ್ಲ ಸರ್. ಹಂಗಾಗಿ ಈ ಸರಿ 3ನೇ ಸತಿನೂ ಧೃತಿಗೆಡ್ದೆ ಅಣ್ಣವ್ರು ಬಂದು ಎಲೆಕ್ಷನ್ ನಿಂತಿದ್ದಾರೆ. ಗೋವಿಂದಣ್ಣನ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನ್ ಕೇಳ್ಕೊಂತಿದ್ದೀನಿ. ಗೋವಿಂದಣ್ಣ ಗೆದ್ರೆ ಅಲ್ಲಿ ಒಂದೊಂದು ಓಟುನು ಕುಮಾರಣ್ಣನ ಕೈ ಬಲಪಡಿಸುತ್ತೆ. ಹಂಗಾಗಿ ದಯವಿಟ್ಟು ಎಲ್ರೂನು ಗೋವಿಂದಣ್ಣಗೆ ಓಟ್ ಹಾಕಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ SP ರಸ್ತೆಗೆ ಕಾಲಿಟ್ಟಿರುವಂತದ್ದು ಧರ್ಮ ದಂಗಲ್. ಅಲ್ಲಿ ಯಾವ ರೀತಿಯಾಗಿ ಧರ್ಮ ದಂಗಲ್ ಅಂದ್ರೆ SP ರೋಡ್ ಮುಸ್ಲಿಂ ವ್ಯಾಪಾರಿಗಳು ಜಿಹಾದಿಗಳು ಅಂತ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆಯಂತೆ. ಒಟ್ಟಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ವ್ಯಾಪಾರಿಗಳು. ಒಟ್ಟಾಗಿ ಅಂದ್ರೆ ಎಲ್ಲ ಧರ್ಮದವರು ಕೂಡ ಹೋಗ್ಬಿಟ್ಟು ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಾ ಧರ್ಮಗಳ ವ್ಯಾಪಾರಿಗಳಿಂದ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಧಾರ್ಮಿಕತೆ ತಂದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ, ಸುಮ್ಮನೆ ಏನೇನೋ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ದೂರಾಗಿದೆ. SP ರೋಡ್ ಬೆಂಗಳೂರಿನ ಒಂದು ಫೇಮಸ್ ರೋಡ್, ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವ್ಯಾಪಾರ ಆಗುತ್ತೆ. ಇದು ಆದಾಯದ ಮೂಲ ಕೂಡ. ಅದು ಈ ಚಿಕ್ಕಪೇಟೆ, ಬಳೆಪೇಟೆ ಎಲ್ಲ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ SP ರೋಡ್ ಎಲೆಕ್ಟ್ರಾನಿಕ್ಸ್ಗಳಿಗೆ ತುಂಬಾ ಫೇಮಸ್ ಆಗಿರುವಂಥ ರೋಡ್. ಇಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲಿ ನಮ್ಮಲ್ಲಿ ಕನ್ನಡಿಗರ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೀವಿ ಅಂತ ತೋರಿಸ್ತಾರೆ. ನಾವು ಕನ್ನಡಿಗರೇ, ಫಸ್ಟ್ ನಾವು ಕನ್ನಡಿಗರು, ಆಮೇಲೆ ಬೇರೆ. ಇವ್ರು ಹೇಳೋ ಪ್ರಕಾರ ನಾವೆಲ್ಲಿಂದನೋ ಬಂದಿದ್ದೀವಿ, ಅದ್ ಮಾಡ್ತಾ ಇದ್ವಿ, ಇದ್ ಮಾಡ್ತಾ ಇದೀವಿ, ಹಿಂದೂಗಳ ಮೇಲೆ ಆರೋಪ ಮಾಡ್ತಾವ್ರೆ, ದೌರ್ಜನ್ಯ ಮಾಡ್ತಿದೀವಿ ಅಂತ ಹೇಳ್ತಾವ್ರೆ. ಎಲ್ಲಿ ಮಾಡಿದ್ದೀವಿ ನಾವು? ಯಾವ ಹಿಂದೂಗಳ ಮೇಲೆ ಮಾಡಿದ್ದೀವಿ? ಆಮೇಲೆ ಇನ್ನೂ ಒಂದು, ಬರೀ ಇವರು ಮಾತೆತ್ತಿದ್ರೆ ಮುಸ್ಲಿಂ ಜಿಹಾದಿಗಳು ನಮ್ಮನ್ನ ನೋವು ಮಾಡ್ತೈತೆ. ಅದು ಸೋಷಿಯಲ್ ಮೀಡಿಯಾದಿಂದ ಅದು ಯಾರು ಮಾಡಿದಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತೀವಿ. ನಾವು ಲೋಕಲ್ ನಮಗೂ 40 ವರ್ಷ ಎಸ್ಪೋರ್ಡಲ್ಲಿ ಹುಟ್ಟು ಬೆಳೆದಿರೋದು. ಇಷ್ಟು ವರ್ಷದಿಂದ ಯಾವುದು ಮುಸ್ಲಿಂ ಹಿಂದೂ ಅಂತ ಯಾವುದು ಜಗಳಗಳು ಯಾವುದು ಇದುವರೆಗೂ ಆಗಿಲ್ಲ. ನಾವು ಆಗೋಕ್ಕೂ ಬಿಡೋದಿಲ್ಲ. ನಮ್ಗೆ ಇಷ್ಟವರೆಗೂ ನಾವು ಬಿಟ್ಟಿರಲಿಲ್ಲ. SP ರೋಡಲ್ಲಿ ಮುಸ್ಲಿಮರು ದುಡಿತಾರೆ, ಮಾರ್ವಾಡಿಗಳು ದುಡಿತಾರೆ, ಕನ್ನಡದವರು ಎಲ್ಲ ಕ್ಯಾಸ್ಟ್ ಅವರು ದುಡಿತಾರೆ. ಎಲ್ಲರೂ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಏನಂತ ದೂರು ದಾಖಲಾಗಿರುವಂತದ್ದು? ಯಾರು ಅಲ್ಲಿರುವಂತ ಮುಸ್ಲಿಂ ವ್ಯಾಪಾರಿಗಳನ್ನ ಜಿಹಾದಿಗಳು ಅಂತ ಅಪಪ್ರಚಾರ ಮಾಡ್ತಾ ಇರೋದಂತೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಪೃಥ್ವಿ, ಇದೀಗ ರಾಜ್ಯದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆ ಆಗಿರುವಂತಹ SP ರಸ್ತೆಗೂ ಕೂಡ ಧರ್ಮದಂಗಲ್ ಕಾಲಿಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಹಲ್ಸೂರ್ ಗೇಟ್ ಪೊಲೀಸ್ ACPಗೆ ಇದ್ರ ಬಗ್ಗೆ ಒಂದು ದೂರನ್ನ ಕೊಟ್ಟು ಅಗತ್ಯ ಕ್ರಮಕ್ಕಾಗಿ ವರ್ತಕರು, SP ರೋಡ್ನ ವರ್ತಕರು ಆಗ್ರಹಿಸಿರುವಂತದ್ದು. ಇಲ್ಲಿ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳು ಏನೇನು ಅಂತಂದ್ರೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ ವರ್ತಕರು ಯಾರಿದ್ದಾರೆ ಅವರ ಮೇಲೆ ಅವ್ರ ವಿರುದ್ಧವಾಗಿ ಒಂದು ಅಪಪ್ರಚಾರವನ್ನ ಮಾಡುವಂತ ಕೆಲಸ SP ರೋಡ್ ಅಲ್ಲಿ ಆಗ್ತಾ ಇದೆ ಅನ್ನುವಂತ ಒಂದು ದೂರನ್ನ ಅವರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ನಿನ್ನೆ ಎಲ್ಲಾ ಧರ್ಮಕ್ಕೆ ಸೇರಿರುವಂತವರು, ಹಿಂದೂಗಳಿದ್ರು, ಮುಸ್ಲಿಮರಿದ್ರು, ಜೈನರಿದ್ರು, ಬೇರೆ ಎಲ್ಲಾ ಧರ್ಮಕ್ಕೂ ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಇರುವಂತವರು ನಿನ್ನೆ ಪೊಲೀಸ್ ಮೆಟ್ಲೇರಿರುವಂತದ್ದು. ಪ್ರಮುಖವಾಗಿ ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾನ ಬಳಸಿಕೊಂಡು ಒಂದಿಷ್ಟು ಕಿಡಿಗೇಡಿಗಳು ಈ ರೀತಿಯಾಗಿರುವಂತಹ ಒಂದು ಕುಕೃತ್ಯವನ್ನ ಎಸಗ್ತಾ ಇದ್ದಾರೆ. ಇದರಿಂದ ಇದು ಕೇವಲ ಮುಸ್ಲಿಮರಿಗೆ ಅನುಗುಣವಾಗಿ ಸಂಬಂಧಿಸುವಂತ ಅಥವಾ ಅವರಿಗೆ ಹೊಡೆತ ಕೊಡುವಂತ ವಿಚಾರ ಮಾತ್ರ ಅಲ್ಲ. ಈ ರೀತಿಯಾಗಿ ಅಪಪ್ರಚಾರ ಮಾಡೋದ್ರಿಂದ ಸಂಪೂರ್ಣವಾಗಿ SP ರಸ್ತೆಯಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರುವಂತಹ ಎಲ್ಲಾ ವ್ಯಾಪಾರಸ್ಥರಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಆಕ್ರೋಶವನ್ನ, ಒಂದು ಅಸಮಾಧಾನವನ್ನ SP ರಸ್ತೆಯ ವರ್ತಕರು ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು, ಮುಸ್ಲಿಮರು ಇಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಇಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಇಲ್ಲಿಂದ ಬರುವಂತಹ ಲಾಭದ ದುಡ್ಡೇನಿದೆ ಇದರಿಂದ ಜಿಹಾದಿ ಆ ರೀತಿಯಾಗಿರುವಂತಹ, ಅಂದ್ರೆ ಭಯೋತ್ಪಾದನಕ ರೀತಿಯಾಗಿರುವಂತಹ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಅನ್ನುವಂತ ಒಂದು ಸುಳ್ಳು ಅಪಪ್ರಚಾರವನ್ನ ಇಲ್ಲಿ ಹಬ್ಬಿಬಿಡಲಾಗ್ತಾ ಇದೆ ಅನ್ನುವಂತ ಒಂದು ದೂರನ್ನ ನಿನ್ನೆ ಅವರು ಪೊಲೀಸರಿಗೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ BBMP ಕಮಿಷನರ್ಗೂ ಕೂಡ ಒಂದು ಮನವಿಯನ್ನ ಕೊಟ್ಟರು. ಜೊತೆಗೆ ಹಲ್ಸೂರ್ ಗೇಟ್ ACP ಅವ್ರಿಗೂ ಕೂಡ ಇದ್ರ ಬಗ್ಗೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಈ ಸಂಬಂಧ ಈಗಾಗಲೇ SP ರಸ್ತೆಯಲ್ಲಿ ಅಂಗಡಿಗಳಿಗೆ SP ರಸ್ತೆಯ ವರ್ತಕರು ಒಂದು ತಂಡವನ್ನ ಕಟ್ಕೊಂಡು ಎಲ್ಲಾ ಅಂಗಡಿಗಳು ಕೂಡ ಹೋಗಿ, ಅದು ಹಿಂದೂಗಳಾಗಿರ್ಲಿ, ಮುಸ್ಲಿಮರಾಗಿರ್ಲಿ, ಕ್ರಿಶ್ಚಿಯನ್ರಾಗಿರ್ಲಿ ಅಥವಾ ಜೈನರಾಗಿರ್ಲಿ, ಎಲ್ರಿಗೂ
ಕೂಡ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವಿಲ್ಲಿ ಒಗ್ಗಟ್ಟಾಗಿ ಆ ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದ್ದೇವೆ. ಅಣ್ಣ ತಮ್ಮಂದಿರ ತರ ಬದುಕನ್ನ ಕಟ್ಕೊಂಡು ಹೊಟ್ಟೆಪಾಡನ್ನು ನೋಡ್ಕೊಳ್ತಾ ಇದ್ದೀವಿ. ಇದ್ರ ಮಧ್ಯೆ ಯಾರೋ ಒಂದು ಇಬ್ರು ಮೂರು ಮಾಡುವಂತ ಕಿಡಿಗೇಡಿತನದ ಕೆಲಸಕ್ಕೆ ನಾವು ಬಲಿಯಾಗಬಾರ್ದು ಅನ್ನುವಂತ ರೀತಿಯಲ್ಲೂ ಕೂಡ ಅವರಿಗೆ ಮನವರಿಕೆ ಮಾಡುವ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಫಿನೋಲೆಕ್ಸ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನ ನೋಡೋಣ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.